ಅವರೊಬ್ಬರು ಲೇಡಿ ಇದ್ದಾರೆ, ಅವರ ತಂದೆಗೆ ಟ್ರೀಟ್ಮೆಂಟ್ ಮಾಡಿದ್ವಿ ನಾವು. ಸೊ ಹಾಗಾಗಿ ಏನಾಯಿತು ಅಂದರೆ ಅವ್ರ ಹಸ್ಬೆಂಡ್ಗೆ, ಅವ್ರ ಯಜಮಾನ್ರಿಗೆ ಇದ್ದಕ್ಕಿದ್ದಂಗೆ ಕೈ ವೀಕ್ನೆಸ್ ಆಗೋಯ್ತು. ಆಲ್ ಆಫ್ ಎ ಸಡನ್ ಕೈ ವೀಕ್ನೆಸ್ ಆಯಿತು, ಕೈಯಲ್ಲಿ ಲೋಟ ಹಿಡ್ಕೊಳಕ್ಕಾಗ್ತಾ ಇಲ್ಲ. ಅವರು ಸಾಫ್ಟ್ವೇರ್ ಪ್ರೊಫೆಷ್ನಲ್ಲು, ಕೀಬೋರ್ಡಲ್ಲಿ ಟೈಪ್ ಮಾಡೋಕ್ಕಾಗ್ತಾ ಇಲ್ಲ. ತಕ್ಷಣ ಕಾಲ್ ಮಾಡಿದ್ರು, ಡಾಕ್ಟ್ರೇ ಈ ಥರ ಆಗ್ತಾ ಇದೆ, ಏನು ಮಾಡೋಣ ಅಂತ. ಅಟ್ಲೀಸ್ಟ್ ಅವ್ರಿಗೆ ಅಷ್ಟು ಅವೇರ್ನೆಸ್ ಇತ್ತು, ಈ ಥರ ಆಯಿತು ಅಂತಂದರೆ ಕೇಳೋಣ, ಸುಮ್ಮನೆ ಏನೋ ಒಂದು ತೈಲನೋ ಏನೋ ಹಚ್ಚಿ ಇದು ಮಾಡೋದು ಬೇಡ ಅಂತ. ಸೊ ನಾನು ಇಮ್ಮಿಡಿಯೇಟಾಗಿ ಹೋಗಿ ಫಸ್ಟ್ ಕೆಲಸ, ನೀವು ಹೋಗಿ ಡಯಾಗ್ನೋಸಿಸ್ ಮಾಡಿಸಿ, ಮನೆ ಹತ್ರ ಯಾವ ಹಾಸ್ಪಿಟ್ಲ್ ಇದೆಯೋ ಅಲ್ಲಿಗೆ ಹೋಗಿ, ಮನೆ ಹತ್ರ ಹೋಗಿ ಹಾಸ್ಪಿಟ್ಲಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿ, ಆಮೇಲೆ ಮುಂದೆ ನೋಡೋಣ ಅಂತ. ಸೊ ಅವ್ರ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ಹೋದರು, ಅಲ್ಲೊಬ್ರು ನ್ಯೂರಾಲಜಿಸ್ಟ್ ನೋಡಿದ್ರು, ಅವ್ರನ್ನ ಕರೆಕ್ಟಾಗಿ ಏನೇನು ಟೆಸ್ಟ್ ಮಾಡಬೇಕು ಅದೆಲ್ಲ ಮಾಡಿದ್ರು. ಕರೆಕ್ಟಾಗಿ ನೋಡ್ತು ಅಂತಂದರೆ ಅವ್ರಿಗೊಂದು ಸಣ್ಣ ಸ್ಟ್ರೋಕ್ ಇತ್ತು. ಆಯಿತಾ? ಸೊ ನನ್ನ ಹತ್ರ ಬಂದರು, ನಾನು ಸ್ಟ್ರೋಕಿಗೆ ಏನೇನು ಇವ್ಯಾಲ್ಯೂಯೇಷನ್ ಇದೆಯೋ ಅದನ್ನೆಲ್ಲ ಮಾಡಿದ್ದಾಯಿತು. ಅದನ್ನು ನೋಡಿತ್ತು ಅಂತಂದರೆ ಅವ್ರಿಗೆ ಕತ್ತಿನ ರಕ್ತನಾಳದಲ್ಲಿ ಒಂದು ಸಣ್ಣ ಬ್ಲಾಕ್ ಇತ್ತು. ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಮಾತಾಡೋಣ. ಸೊ ಅದಕ್ಕೋಸ್ಕರ ಏನು ಬೇಕೋ ಅದು ಮಾಡಿ ಆ ಬ್ಲಾಕನ್ನು ಕ್ಲಿಯರ್ ಮಾಡಿದ್ವಿ. 1 ವೀಕ್ ನಿನ್ನೆ ಕ್ಲಿನಿಕ್ಗೆ ಬಂದಿದ್ರು ಫಾಲೋ ಅಪಿಗೆ. ಹ್ಯಾಂಡ್ ಪವರ್ ಇಸ್ ಬ್ಯಾಕ್ ಟು ನಾರ್ಮಲ್. ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಕೀಬೋರ್ಡ್ ಟೈಪ್ ಆಗಿ ಆಲ್ಮೋಸ್ಟ್ ಕೈ ಬೆರಳುಗಳು ಜೋತ್ ಬಿದ್ದಿದ್ವು. ಇನ್ ಟೈಮ್ ಟ್ರೀಟ್ಮೆಂಟ್, ಕರೆಕ್ಟ್ ಡಯಾಗ್ನೋಸಿಸ್, ಕೈ ಬ್ಯಾಕ್ ಟು ನಾರ್ಮಲ್. ಅದೇನೇ ಅವ್ರು ಅದನ್ನು ಏನೂ ಇಲ್ಲ, ಪರವಾಗಿಲ್ಲ ಬಿಡು, ಸರಿ ಹೋಗುತ್ತೆ ಅಂದ್ಕೊಂಡು ಯಾವ ಡಾಕ್ಟರ್ ಹತ್ರ ಯಾರು ಹೋಗ್ತಾರೆ, ಒಂದು 50 ಟೆಸ್ಟ್ ಬರೀತಾರೆ ಅಂತ. ಇದರಲ್ಲಿ ಏನು ಗೊತ್ತಾ ಮನಸ್ಥಿತಿ, 50 ಟೆಸ್ಟ್ ಬರೋದು 50 ಟೆಸ್ಟ್ ನಾರ್ಮಲ್ ಆಗಿತ್ತು ಅಂದರೆ ಸಾಕಷ್ಟು ಜನ ನನಗೆ ಬಂದು ಹೇಳ್ತಾರೆ, ಏನು ಡಾಕ್ಟ್ರೆ ಇಷ್ಟು ಟೆಸ್ಟ್ ಬರೆದ್ರಿ, ಎಲ್ಲ ನಾರ್ಮಲ್ ಆಗೇ ಬಂತು ಅಂತ. ನಾರ್ಮಲ್ ಆಗಿ ಬರೋದು ಅನ್ನೋದು ನಿಮ್ಮ ಒಳ್ಳೇದಕ್ಕೇನೆ, ಎಲ್ಲ ಚೆನ್ನಾಗಿದೆ ಅನ್ನೋದಕ್ಕೆ. ಅಬ್ನಾರ್ಮಲ್ ಆಗಿ ಬಂತು ಅಂದ್ರೆ ತಾನೇ ತೊಂದರೆ. ಬರದೇ ಇರಲಿ ಅನ್ನೋದಕ್ಕೋಸ್ಕರ ಟೆಸ್ಟ್ ಬರೆಯೋದು. ಅಬ್ನಾರ್ಮಲ್ ಆಗಿ ಬಂತು ಅಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕೋ ಮಾಡ್ಬೋದು. ಸೊ ಇವರ ಒಂದು ಸಣ್ಣ ಎಕ್ಸಾಂಪಲು ಗೊತ್ತಿಲ್ಲ, ಮುಂದೆ ಹೋಗಂಗಿತ್ತು ಅಂತಂದರೆ ಅವ್ರನ್ನ ಒಂದ್ಸಲ ಬೇಕಾದ್ರೆ ಕರ್ಕೊಂಬಂದು ಅವ್ರ ಹತ್ರ ಬೇಕಾದ್ರೆ ಮಾತಾಡ್ಸೋಣ, ದಟ್ ಇಸ್ ಪಾಸಿಬಲ್. ಬಟ್ ನಾನೇನು ಹೇಳೋದು 100% ರಿಕವರಿ. ಅದು ಬಲಗೈ ಅವ್ರಿಗೆ ತೊಂದರೆ ಆಗಿದ್ದು. ಸೊ ಕೆಲಸನೇ ಬಿಡೋ ಪರಿಸ್ಥಿತಿಯಿಂದ ವಾಪಸ್ ಅವ್ರ ಕೆಲ್ಸಕ್ಕೆ ಜಾಯ್ನ್ ಆಗೋ ಪರಿಸ್ಥಿತಿಗೆ ಬಂದಿದ್ದಾರೆ. ಓಕೆ, ಇವಾಗ ಜಸ್ಟ್ ಇನ್ ಕೇಸ್ ಅವ್ರನ್ನ ಇಗ್ನೋರ್ ಮಾಡಿದ್ರೆ ಏನಾಗಿರೋದು? ಇಗ್ನೋರ್ ಮಾಡಿದ್ರೆ ಖಂಡಿತವಾಗ್ಲೂ, ಯಾಕೆಂತಂದ್ರೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅವ್ರ ರಕ್ತನಾಳದಲ್ಲಿ ಫ್ಲೋಟಿಂಗ್ ಥ್ರಾಂಬಸ್ ಅಂತ ಕರಿತೀವಿ. ಫ್ಲೋಟಿಂಗ್ ಥ್ರಾಂಬಸ್ ಅಂದ್ರೆ ಏನಂತಂದ್ರೆ, ಬ್ಲಾಕ್ ಇರೋ ಜಾಗದಲ್ಲಿ ಒಂದು ರಕ್ತದ ಹೆಪ್ಪು, ಕ್ಲಾಟು ತುಂಬಾ ಫ್ರೆಜೈಲ್ ಆಗಿ ಅದು ಶೇಕ್ ಆಗ್ತಾ ಇರತ್ತೆ ಬ್ಲಡ್ ಫ್ಲೋನಲ್ಲಿ. ಆಯ್ತಾ? ಅಕಸ್ಮಾತ್ ಏನಾದ್ರು ಅದು ಡಿಸ್ಲಾಡ್ಜ್ ಆಗಿ ಮುಂದೆ ಹೋಗಿದ್ದಿದ್ರೆ ಅದು ದೊಡ್ಡ ಸೈಜಿನ ಕ್ಲಾಟು. ಡಿಸ್ಲಾಡ್ಜ್ ಆಗಿ ಮುಂದೆ ಹೋಗಿದ್ದಿದ್ರೆ ಮೇಲಿನ ಮೇಜರ್ ರಕ್ತನಾಳ ಬ್ಲಾಕ್ ಆಗಿರ್ತಿತ್ತು. ಕಂಪ್ಲೀಟಾಗಿ ಖಂಡಿತವಾಗ್ಲೂ ಬಲಗೈ ಮತ್ತೆ ಬಲಗಾಲು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಪ್ಯಾರಾಲಿಸಿಸ್ ಆಗ್ತಿತ್ತು ಫಾರ್ ಲೈಫ್. ಅಂದ್ರೆ ಫಾರ್ ಲೈಫ್ ಅಂದ್ರೆ ಅದು ಬ್ಲಾಕ್ ಆದಾಗ ಅವ್ರೇನಾದ್ರು ವಿತಿನ್ 6 hours ಬಂದು ಟ್ರೀಟ್ಮೆಂಟ್ ತಗೊಂಡಿತ್ತು ಅಂದ್ರೆ he could have tried saving him.